ಅವರಿಂದ ನಮ್ಮದು ಹಿಂದೂಗಳಿಗೆಲ್ಲ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಖಂಡಿತ ಉಪಯೋಗ ಮಾಡ್ಕೊಳ್ತಾರೆ. ಅವರು ಅಟ್ಯಾಕ್ ಮಾಡ್ತಾರೆ. ಪಾಕಿಸ್ತಾನ ಗರ್ವ ಮುರಿತಾರೆ, ಬಿಡೋದಿಲ್ಲ. ಟೆರರಿಸ್ಟ್ ಕಂಟ್ರಿ ಅದು. ಅವರೇ ಅದಕ್ಕೆಲ್ಲ ಎಂಕರೇಜ್ ಮಾಡೋದು. ಅದರಿಂದ ಅವ್ರಿಗೆ ಬುದ್ಧಿ ಕಲಿಸಿದ್ರೆ ಒಂದು 10 ಇಯರ್ಸು ಅವರು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ಒಳ್ಳೆಯದು ಕೊಟ್ಟಿರೋದು ಒಳ್ಳೆಯದು. ನಮ್ಮ ದೇಶಕ್ಕೆ ಅವರಿಂದ ನಮ್ಮದು ಹಿಂದೂಗಳಿಗೆಲ್ಲ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಅವ್ರಿಗೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು. ಉಪಯೋಗ ಮಾಡ್ಕೋತಾರೆ ಅಂತ ಅನ್ಸುತ್ತಾ ನಮ್ಮ ಇಂಡಿಯನ್ ಏರ್ಫೋರ್ಸ್ ಆಗಿರ್ಬೋದು, ಏನು ಖಂಡಿತ ಪಡೆಗಳೇನಿದೆ ಅವರು? ಖಂಡಿತ ಉಪಯೋಗ ಮಾಡ್ಕೊಳ್ತಾರೆ. ಅವರು ಅಟ್ಯಾಕ್ ಮಾಡ್ತಾರೆ. ಪಾಕಿಸ್ತಾನ ಗರ್ವ ಮುರಿತಾರೆ, ಬಿಡೋದಿಲ್ಲ. ಓಕೆ, ಏನು ಸಮಸ್ಯೆ ಏನಾಗಲ್ಲ ಸರ್ ಈಗ ಯುದ್ಧ ಏನಾದರೂ ಮಾಡೋದ್ರಿಂದ? ಏನು ಸಮಸ್ಯೆ ಏನಾಗುತ್ತೆ? ನಮ್ಮ ದೇಶಕ್ಕೆ ಆರ್ಥಿಕವಾಗಿರ್ಬೋದು. ಇಲ್ಲ, ಆರ್ಥಿಕವಾಗಿ ನಾವು ಅವರು ವಿರೋಧಿಗಳು ಬಂದುಬಿಟ್ಟು ನಮ್ಮನ್ನು ಕೆದಕ್ತಾ ಇದ್ದರೆ ನಾವು ನಿದ್ರೆ ಮಾಡೋಷ್ಟು ಹೀನ ಪರಿಸ್ಥಿತಿ ನಾವಿಲ್ಲ. ಇನ್ನು ಅವ್ರಿಗೆ ತಿನ್ನೋದಕ್ಕಿಲ್ಲ. ಅವ್ರ ಗಾಡಿಗಳು ಡೀಸೆಲ್ ಇಲ್ದಿರೋ ನಿಂತೋಗಿದೆ. ಅವ್ರ ಪರಿಸ್ಥಿತಿ ವೆರಿ ಬ್ಯಾಡ್ ಆಗಿದೆ. ಹೀಗಿದ್ರೇ ಅವರು ಹಂಗೆ ಇದ್ದಾರೆ. ನಾವು ಅವ್ರಿಗಿಂತ ಮೋಸ ಆಗಿದ್ದೀವ. ಸೊ ನಮ್ಮದು ಇವತ್ತು 3rd or 4th ಲಾರ್ಜೆಸ್ಟ್ ಆ್ಯಂಡ್ ಪವರ್ಫುಲ್ ಆರ್ಮಿ ಇನ್ ದ ಕಂಟ್ರಿ ವರ್ಲ್ಡ್. ಹಂಗಿರೋ ನಾವು ಯಾಕೆ ಮಾಡಬಾರ್ದು? ಮಾಡಲಿ. ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಅದರಲ್ಲಿ ಏನು ತಪ್ಪಿಲ್ಲ, ಸೆಕೆಂಡ್ ಥಾಟ್ಸ್ ಇಲ್ಲ. ಇಲ್ಲಿ ಯಾರಾದರೂ ಹಂಗೆ ಹಿಂಗೆ ಅಂತ ಏನಾದರೂ ಮಾತಾಡಿದ್ರೆ ಅವರೆಲ್ಲ ದ್ರೋಹಿಗಳು ಅಂತ ನಾವು ತಿಳ್ಕೊಳ್ಬೋದು. ಬೇಡನವ್ರಿಗೆಲ್ಲ ದ್ರೋಹಿಗಳು ಅಂತ ತಿಳ್ಕೊಳ್ಬೋದು. ವಾರ ಆಗಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನಮ್ಮ ತಂಟೆಗೆ ಯಾವಾಗಲೂ ಬರಬಾರ್ದು. ಕಾಶ್ಮೀರ ಅವರಪ್ಪ ಅವ್ರ ದೇಶ ಪಾಕಿಸ್ತಾನ ಕೊಟ್ಟಿರೋದು ನಾವು. ಇವಾಗ ಕಾಶ್ಮೀರಲ್ಲಿ ಬಂದುಬಿಟ್ಟು ಅವ್ರು ಸುಮ್ಮನೆ ತಕರಾರು ಮಾಡಿಕೊಂಡು ಅದು ಇದು ಯಾರಿಗೂ ಪಾಪ ಟೂರಿಸ್ಟ್ಗೆಲ್ಲ ಹೊಡೆ ಸಾಯಿಸಿದ್ರೆ ಅದು ಏನೋ ಪ್ಯಾಂಟ್ ಬಿಚ್ಚಿಬಿಟ್ಟು ಇವ್ನು ಹಿಂದೂನ ಮುಸ್ಲಿಮ್ ಅಂತ ನೋಡಿ ಹಿಂದೂ ಆದರೆ ಮಾತ್ರ ಸಾಯಿಸೋದು. ಏನು ಅವ್ರು ಕೇಳಬೇಕು ಅವ್ರಿಗೆ ಮುಸ್ಲಿಮ್ ದೇಶ ಆಗಬೇಕಿದು. ಮುಸ್ಲಿಂ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಹಿಂದೂಸ್ನೆಲ್ಲ ಸಾಯಿಸಬೇಕು. ಅವ್ರಿಗೆ ಮುಸ್ಲಿಮ್ಗೆ ಆಡಳಿತ ಬರಬೇಕು ದೇಶದಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಉದ್ದೇಶ. ಏನೋ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಯಾವ ರೀತಿ ಆಗ್ಬೋದು ಮುಂದಕ್ಕೆ? ಈಗ ಒಂದು ಇಲ್ಲ, ಅವ್ರಿಗೆ ವಾರ ಆದರೆ ಬುದ್ಧಿ ಒಂದು ವಾರನೂ ಅವ್ರಿಗೆ ಸರೆಂಡರ್ ಆಗಿಬಿಡ್ತಾರೆ. ಒಂದು ವಾರದ ಒಳಗಡೆ ಒಂದು ವಾರನೂ ಅವ್ರ ನಮ್ಮನ್ನು ಎದುರಿಸೋಕ್ಕಾಗಲ್ಲ. ವಾರದಲ್ಲಿ ನಾವು ಹಿಡಿದ್ಬಿಡ್ತೀವಿ ಪಾಕಿಸ್ತಾನನ. ನಮ್ದು ಮೋಸ್ಟ್ಲಿ POK ಬಂದುಬಿಟ್ಟು ನಮ್ಗೆ ವಾಪಸ್ ಬರುತ್ತೆ ಅಂತ ಕಾಣುತ್ತೆ. ಪಾಕಿಸ್ತಾನಕ್ಕೆ ಬೇಡ ಕಾಶ್ಮೀರ ಬಂದುಬಿಟ್ಟು ನಮ್ಮದು ಕಾಶ್ಮೀರ ಅದು ಮೋಸ್ಟ್ಲಿ ವಾಪಸ್ ತಗೊಳ್ಬೋದು. ಸೊ ಅದೆಲ್ಲ ಒಂದು ಸೆಟಲ್ಮೆಂಟ್ ಆಗ್ಬೋದು. ಹಳೇದೆಲ್ಲ ನೋಡೋಣ. ನಮ್ಮದು ತಗೊಳ್ಳೋರು ತಪ್ಪೇನಿದೆ? ಇವಾಗ ಅದರಲ್ಲಿ 1 ಕೋಟಿ ಜನ ಇದ್ದಾರೆ, ಅದು ಬರೀ ಮುಸ್ಲಿಮ್ಸೇ ಇದ್ದಾರೆ. ಅವ್ರನ್ನ ತಗೊಂಡು ಅವ್ರಿಗೆ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಅವ್ರಿಗೆ ಊಟಕ್ಕೆ ಇರೋಲ್ಲ ಅವ್ರಿಗೆಲ್ಲ. ನಾವು ಸಾಕಬೇಕು. ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಏನು ಮಾಡೋಕ್ಕಾಗುತ್ತೆ? ನಮ್ಮದು ಕಿತ್ಕೊಂಡಿದ್ದಾರ, ನಮ್ಮದು ವಾಪಸ್ ನಾವು ತಗೊಳ್ಳೋದು ನಮ್ಮ ಧರ್ಮ ತಗೊಳ್ಬೇಕು. ಓಕೆ, ಇಂಥ ಟೈಮಲ್ಲಿ ಆಪೋಸಿಟ್ ಪಾರ್ಟಿಯವರಾಗಿರ್ಬೋದು, ವಿರೋಧ ಪಕ್ಷದವರು ಬೆಂಬಲ ಎಷ್ಟು? ಬೆಂಬಲ ಅವರು ಕೊಡಬೇಕಾಗಿರೋದು ಅವ್ರ ಧರ್ಮ. ಅವ್ರು ಕೊಡಲಿಲ್ಲ ಅಂದರೆ ಅದು ಅವರು ಜನ ಮೈಂಡಲ್ಲಿದೆ. ಅವ್ರಿಗೆ ಟೈಮಲ್ಲಿ ಬುದ್ಧಿ ಕಲಿಸ್ತಾರೆ. ಯಾವ ರೀತಿ ಶಿಕ್ಷೆ ಬಯಸ್ತಾ ಇದ್ರು ಈಗ ಟೆರರಿಸ್ಟ್ಗಳು ಸಿಕ್ಕಿದ್ರೆ? ಟೆರರಿಸ್ಟ್ಗೆಲ್ಲ ಕಲಿಸ್ಬೇಕು. ಅವರು ಇರಬಾರ್ದು, ಈ ಸಮಾಜದಲ್ಲಿ ಇರಬಾರ್ದು. ಅವರು ಪರವಾಗಿಲ್ಲ ಬಿಡಿ, ಆ ಕಂಟ್ರಿನೇ ಟೆರರಿಸ್ಟ್ ಕಂಟ್ರಿ ಅದು. ಅವರೇ ಅದಕ್ಕೆಲ್ಲ ಎಂಕರೇಜ್ ಮಾಡೋದು. ಅದರಿಂದ ಅವ್ರಿಗೆ ಬುದ್ಧಿ ಕಲಿಸಿದ್ರೆ ಒಂದು 10 ಇಯರ್ಸು ಅವರು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ. ಯಾವ ಉದ್ದೇಶಕ್ಕೆ, ಯಾವ ಕಾರಣಕ್ಕೆ ಅವ್ರನ್ನ ಸಾಕ್ತಾರೆ? ಯಾರು ಪಾಕಿಸ್ತಾನ ಅವರು ಸಾಕೋದಲ್ಲ, ಅವರು ಇರೋದೇ ಅದಕ್ಕೆ ಡಿಸ್ಟರ್ಬ್ ಮಾಡೋದು. ನಮ್ಮ ಸರ್ಕಾರ ನಡ್ಸೋಕ್ಕೆ ಅಥವಾ ನಮ್ಮ ದೇಶದ ಪರಿಸ್ಥಿತಿನ ಹಾಳು ಮಾಡೋದಕ್ಕೆ ಡಿಸ್ಟರ್ಬ್ ಮಾಡೋದು. ಜನಗಳನ್ನೆಲ್ಲ ಸಾಯಿಸೋದು, ಭಯ ಪಡೋದು. ಈ ಕಾಶ್ಮೀರ ಕಡೆ ಯಾರು ಹಿಂದೂಗಳು ಬರಬಾರ್ದು ಆ ಥರ ಭಯ ಇಡೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ಅವರು ಸಾಯಿಸೋದು. ಯಾರೂ ಬರಬಾರ್ದು, ಅವ್ರು ನಾವೇ ಇಲ್ಲಿ ಸಾಮ್ರಾಜ್ಯ ನಡೆಸಬೇಕು, ಆ ಥರ ಅವ್ರದ್ದು ಉದ್ದೇಶ. ಇವ್ರು ಯಾವಾಗ ನಮ್ಮವರು ಈ ನಡುವೆ ಸ್ವಲ್ಪ ಟೈಟ್ ಮಾಡಿದ್ರು, ಎಲ್ಲ ಹೋಗೋದು ಬರೋದು ಮಾಡೋದಕ್ಕೆ ನಮಗೆ ಸಪೋರ್ಟಾಗಿ ಯಾವಾಗ ಕಾಶ್ಮೀರಲ್ಲಿ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಇದಿರುತ್ತೆ, ಹೊಟ್ಟೆವರಿ ಇರುತ್ತೆ ಅಲ್ವಾ? ಅದರಿಂದ ಮಾಡಿಸ್ತಾರೆ ಅವರು. ಮುಲಾಜೆ ಇಲ್ಲ. 10 ಇಯರ್ಸ್ ಮತ್ತೆ ಸುಧಾರಿಸ್ಕೋಬೇಕಾಗುತ್ತೆ ಅವರು. 10 ಇಯರ್ಸ್ ಒಂದ್ಸರಿ ಈ ಥರ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ಇವಾಗ ಈ ಸರಿ ಜಾಸ್ತಿ ಒದೆ ತಿಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಸರ್ಕಾರ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪ ಏಟು ಬೀಳ್ಬೋದು ಅವರು ಜಾಸ್ತಿ. ನೋಡೋಣ. ಎಲ್ಲರೂ ಒಪ್ಕೊಳ್ಳಬೇಕು. ಮೋದಿ ಎಲ್ಲ ಆ ಜಾಗದಲ್ಲಿ ಯಾರೇ ಇದ್ರೂ ಈ ಕಾಲದಲ್ಲಿ. ಇವಾಗ ಇಂದಿರಾ ಗಾಂಧಿ ಒಂದ್ಸರಿ ಇದ್ದಾಗ
ಈ ಥರ ಮೀಟಿಂಗ್ಗಳೇ ಮಾಡಲಿಲ್ಲ, ಏಕ್ದಮ್ ಚಾರ್ಜ್ ಮಾಡಿಬಿಟ್ಲು ಗೊತ್ತಾ. ಯಾರಿದ್ರೂ ಮಾಡಲೇಬೇಕು ಇವರೇ. ದೇಶದ್ದು ಪೊಸಿಷನಲ್ಲಿದ್ದಾಗ ವಾಜಪೇಯಿ ಆಗಲಿ, ಮೋದಿ ಆಗಲಿ, ಶಾಸ್ತ್ರಿ ಆಗಲಿ, ಇನ್ನೊಬ್ಬರೇ ಆಗಲಿ, ಯಾರೇ ಬಂದರೂ ಅಷ್ಟೇ, ಈ ದೇವೇಗೌಡ ಇದ್ದಾಗಲೂ ಈ ಥರ ಆದರೆ ಮಾಡಲೇಬೇಕು. ಇಲ್ಲದೇ ಇದ್ರೆ ಸೀಟಿಂದ ಇಳಿದೋಗ್ಬೇಕಾಗುತ್ತೆ ಅವನು. ಹೌದೌದು, ಹಾಂ, ತಮಾಷೆ ಅಲ್ಲ ಇದು. ಇಂದಿರಾ ಗಾಂಧಿ ಅವ್ರು ಕೊಟ್ಟಿದ್ದು ಏಟ್ಗೆ 20 ವರ್ಷ ಸುಧಾರಿಸ್ಕೊಂಡಿದ್ರು ಅವಳು ಗೊತ್ತಾ. ಕಾರ್ಯಾಚಿ ಇಲಾಹವರೆಗೂ ಸರೆಂಡರ್ ಆಗಿ ಎಲ್ಲ ಫುಲ್ಲು ಲೂಟಿ ಚೆನ್ನಾಗಿ ಬುದ್ಧಿ ಕಲಿಸಿದ್ದು. ಇವಾಗ ಅದೇ ಥರ ಆಗುತ್ತೆ, ಸೇಮ್ ಅದೇ ಥರ ಆಗುತ್ತೆ ಈ ಸರಿ. ನೋಡೋಣ. ಬೀಟ್ ಪ್ಲಸ್ ಕರ್ನಾಟಕ.